ಓಡ್ ಬರತ್ತಿಲ್ಲ ಬಾ, ಅದಕ್ಕೆ ಹಿತ್ಲು ಕರ್ಕೊಂಬಂದಿದ್ನಿನ. ನೋಡ್ ಬಾ ಇಲ್ಲಿ, ಇಷ್ಟ ಬಾಂಡೆ ಅದಾವ, ಇಷ್ಟು ಒಗ್ಯಾನ ಅದಾವ, ನೀರು ತುಂಬಬೇಕ. ಹಾ, ಇವನ್ನೇನು ನಾವು ಒಬ್ಬಾಕೆ ಮಾಡ್ಬೇಕಾಕತ್ತನ? ಅಲ್ಲ ಅತ್ತಿ ರೊಟ್ಟಿ ಮಾಡಕತ್ರ, ನಾನು ಅನ್ನ ಪಲ್ಯ ಸಾರು ಎಲ್ಲ ಮಾಡಿ ಪಾನಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬನ್ನಿ. ನೀನೇನು ಮಾಡ್ದಿ? ಏನೂ ಇಲ್ಲ. ಅಲ್ಲ ಬೆಳಗ್ಗೆ ಎದ್ದು ಅತ್ತಿ ಚಹಾ ಮಾಡಿ ಉಪ್ಪಿಟ್ಟು ಮಾಡಿ ರೊಟ್ಟಿ ಮಾಡ್ತಿರ್ತಾರ, ನೀನು ಸುಮ್ಮನೆ ತಿನ್ನೋದು, ಫೋನಲ್ಲಿ ಮಾತಾಡೋದು, ಆರಾಮ್ ಗಂಡನ ಜೊತೆ ಕುಂತ್ಕೊಂಡು ಮಾತಾಡೋದು ಮಾಡಿದ್ರೆ ನಾನೊಬ್ಬಕ್ಕೆ ಎಲ್ಲ ಕೆಲಸ ಮಾಡ್ಬೇಕನ್ನ ಹೊರಗಿಂದು? ಮಾಡಿ ನಡಿ. ನೀನು ಒಗ್ಯಾನುಗಿ ಇಲ್ಲ ಬಾಂಡೆ ತಿಕ್ಕು, ಎರಡರಲ್ಲಿ ಒಂದು ಮಾಡು. ನಾನು ನೀನು ಯಾವ್ದು ಬಿಡ್ತೀಯೋ ಅದನ್ನ ಮಾಡ್ತೇನೆ. ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ಐಶ್ವರ್ಯ? ನಾನು ಪ್ರೆಗ್ನೆಂಟ್ ಇದ್ದೀನಿ, ಎಲ್ಲ ಕೆಲಸ ನಾನು ಅಜ್ಜೆ ಎತ್ತು ಮಾಡಬಾರ್ದು ಅಂತ ಹೇಳಿದಾರೆ. ಕೇಳ್ಬೇಕಾ ನನ್ನ ಹಸ್ಬೆಂಡ್ನ? ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ ಬಂದಿದ್ದೀವಿ. ಅಲ್ಲ ನಾನು ಪ್ರೆಗ್ನೆಂಟ್ ಇರೋದು ನಿಂಗೆ ಇಷ್ಟ ಇಲ್ಲನಾ? ಏನು ಬೇಕಂತಲೇ ಮಾಡಕತ್ತೀಯಾ? ಇಷ್ಟೊಂದು ಬಾಂಡೆ ತಿಕ್ಬೇಕಾ ನಾನು? ಎತ್ತಿ ಎತ್ತಿ ಒಗ್ಯಾನ್ ಬಡಿದ್ರೆ ನಾನು ಹೊಟ್ಟೆ ನಸೋದಿಲ್ಲನ? ಅಲ್ಲ ಬೇಕಂತಲೇ ಮಾಡಕತ್ತೀಯ ನೀನು? ಹಾಂ, ನಾನು ಮಾಡಂಗಿಲ್ಲ. ನೀರು ತುಂಬು ಅಂದ್ರೆ ನಾನು ತುಂಬಂಗಿಲ್ಲ. ಬೇಕಾದ್ರೆ ಮಾಡ್ಕೊಳ್ಳಿ, ಬೇಡ ಬಿಟ್ಕೊಳ್ಳಿ. ನಾನು ಏನಾದರೂ ಒಳಗೆ ಅತ್ತೆಗೆ ಸಹಾಯ ಮಾಡ್ತೀನಿ. ನಿನಗೆ ಯಾರು ಮಾಡಂದ್ರು? ಓಹೋ, ಅತ್ತೆಗೆ ಒಳಗೆ ಸಹಾಯ ಅನ್ನ ಅದು ಎಲ್ಲ ಕುಂತೆ ಮಾಡ್ಬೋದಲ್ಲ. ಇದಾದ್ರೆ ಇಲ್ಲಿ ಒಗ್ಯಾನು ಎತ್ತಿ ಒಗೆದು ಬಡ್ದು ನೀರು ತುಂಬಿ ಸುರ್ವಿ ಮಾಡಿ ಸೋಪ್ ಹಚ್ಚಿ ತಿಕ್ಬೇಕು. ಹೊಟ್ಟೆ ಹಿಂಗೆ ಬಗ್ಗಿ ಬಗ್ಗಿ ತಿಕ್ಕಾಕತ್ರ ಮೊದಲ ಹೊಲ ಮನೆಗೆ ಅದು ಹೋಗಿರ್ತಾರ, ಮತ್ತು ಮಾವಾರದು ಗುದ್ದು ಕೆಲ್ಸಕ್ಕೆ ಹೋಗ್ತಾರ. ಅದೆಲ್ಲ ಸಾಕಷ್ಟು ಹೊಲಸಾಗಿರ್ತಾವ. ಅವನು ಒಗ್ಗಿ ಕೊಡ್ದ ಸತ್ತ ಹೋಗ್ತೇವೆ. ಇನ್ನು ಬಾಂಡೆ ನೀರು ತುಂಬಿ ಸುರ್ಕೊಂಡು ಮುಸುರಿ ತೆಗೆದು ತಿಕ್ಕಿ ತೊಳೆದು, ಅಯ್ಯೋ ಅದನ್ನೆಲ್ಲ ಮಾಡ್ಬಿಡ್ದು ನನ್ನ ಕೈಯಾಗ ಕೊಳತೋಗ್ತಾವ, ಆಗೋದಿಲ್ಲ ನಂಗೆ. ನಾನು ಇದನ್ನೆಲ್ಲ ಮಾಡೇನಿಲ್ಲ. ನಾನು ಚಿಕ್ಕವಳಿಂದ ನಮ್ಮ ಅವ್ವ ನಂಗೆ ಹಚ್ಚೇನೇ ಇಲ್ಲ. ಈಗ ಬಂದ್ಬಿಡ್ಲಿಕ್ಕೆ ನನಗೆ ಮಾಡೋಣಕ್ಕ. ನೀ ಏನು ಅದನ್ನ ಹೇಳ್ತೀನಿ ನನಗೆ? ನಮ್ಮ ಅತ್ತಿ ನಮ್ಮ ಮಾವ ಬೇಕಾದ್ರೆ ಹೇಳಿ, ನೀ ಏನು ಹೇಳಕ್ಕೆ ಸಂಬಂಧ ಇಲ್ಲ ನನಗೆ. ನೀವು ಒಬ್ಬಕ್ಕೆ ಮಾಡಿ ಮಟ್ಟಿ ಮಾಡ್ದನ ಗಂಡ ಮನೆಗೆ ಬಂದಿದ್ದೇನೆ. ನಾನೇನು ಎಲ್ಲ ಕೆಲಸ ಮಾಡಿ ಮುಗಿಸಿ ಬಂದಿದ್ದೇನೆ. ಕೋಟ್ಯಾಧೀಶ್ವರ ಮಗಳು ಒಬ್ಬಕ್ಕೆ ನಾನು. ಹುಡ್ತಾನೆ ತುಪ್ಪದ ಚಮಚಲೆ, ಹಂಗೆ ಬೆಳ್ಳಿ ಚಮಚಲೆನ ನಾನು ತಿಂತಾ ಬಂದಿದ್ದೀನಿ. ಒಂದು ಕೆಲಸ ಮಾಡ್ಬೇಕಂದ್ರೂ ಕೈಗೆ ಕಾಲಿಗೆ ಆಳು ನನಗೆ. ನಾನು ಇಲ್ಲಿ ಬಂದು ಜೀವನ ಮಾಡಕತ್ತಿಲ್ಲ, ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಹೆಂಗೆ ಬೇಕೋ ಹಂಗೆ ನಾನು ಜೀವನಕ್ಕೆ ನಾನು ಅಡ್ಜಸ್ಟ್ ಆಗಿದ್ದೀನಿ. ಅದು ನೀನು ತಿನ್ನಕ್ಕೂ ಗತಿ ಇಲ್ದ ಮನೆಗಿಂದ ಬಂದು ನೀನು ಈ ಥರ ನಾಟಕ ಮಾಡತ್ತೀಯ? ನನ್ನ ತಿನ್ನಕ್ಕೆ ಗತಿ ಇಲ್ಲ ಅಂತೇನೆ? ಇದು ನಮ್ಮ ಅತ್ತೆ ಮನೆನೇ, ಸೋದರತ್ತೆ ಮನೆ. ವೈನಿ, ಏನು ಮಂಜು, ನನ್ನ ಜೋರಿಸಿ ದನಿ ಎತ್ತಿ ಕರಿಯತ್ಯಾ? ಮತ್ತೆ ನೀನು ಹೆಂಗೆ ಮಾತಾಡಕತ್ತಾಳ ನೋಡ್ದಿನ? ನೋಡ್ದೆ ಇಬ್ರು ಮಾತಾಡ್ದು ಓನಿಗೆ ಕೇಳ್ಸಕತ್ತೈತಿ. ಹಿತ್ಲು ಬಾಗಿಲು ನಿಂತು ನಾಯಿ ಒದ್ರದಂಗೆ ಒದ್ರಾಕತ್ತೀರ. ಏನಿದು ಇಬ್ರು ಒದ್ರೋದು? ಒಂದೆರಡು ಬಾಂಡೆ ಒಗ್ಯಾನ ಮಾಡಕ್ಕೆ ಇಷ್ಟು ಬಾಯ್ ಮಾಡಕತ್ತೀರನ? ನನಗನ್ನಕತ್ತೀಯ ನೀನು? ನಾನು ಹೆಂಗದೇನಂತ ನಿನಗೆ ಗೊತ್ತಿಲ್ಲನ? ಯಾರು ಹೆಂಗದಾರ ಯಾರು ಹೆಂಗಿಲ್ಲ ಅನ್ನೋದು ಎಲ್ಲ ಗೊತ್ತೈತೆ ನನಗೆ. ಮತ್ತು ತಿನ್ನಕ್ಕೆ ಗತಿ ಇಲ್ದ ಮನೆಗೆ ಬಂದಾಳಂತಾರಲ್ಲ, ಆಕೆ ಏನು ತಿನ್ನಕ್ಕೆ ಗತಿ ಇಲ್ದ? ಏನು ಅವ್ರಪ್ಪರ ಹೋಗಿ ಕೂಳು ಹಾಕ್ದ ಬೆಳೆಸಿದಾರೆ ನಕಿನ? ಅಲ್ಲ ನೀವು ಯಾವ ರೀತಿ ಮಾತಾಡಕತ್ತೀರಾ? ನೀವು ಶ್ರೀಮಂತರು ಅವಳು ಬಡವರು ಅನ್ನೋದು ಭೇದ ಭಾವನ ಇಲ್ಲಿ ತೋರ್ಸಕತ್ತೀರ ನೀವು. ಎಷ್ಟು ಆದರೂ ಆಕೆ ನಾನು ಹೇಳ್ತೀನನ, ನಿಮಗೆ ಎಷ್ಟು ಇಲ್ಲಿ ಗೌರವ ಮರ್ಯಾದೆ ಸಿಗುತ್ತೋ ಆಕೆಗೂ ಅಷ್ಟು ಸಿಗಬೇಕಲ್ಲ. ಅದಕ್ಕೆ ವೈನಿ ಈ ಥರ ಮಾಡೋದು ನೀವು ಸರಿಯೇನ? ಅಲ್ಲ ಆಕೆ ಒಟ್ಟಿಲೆ ಅದೇ, ನೀನು ನನಗೆ ಒಗ್ಯಾನ ಬಾಂಡೆ ಆಗಲ್ಲ, ಒಳಗೆ ಮಾಡ್ತೀನಿ ಅನ್ನತ್ತಾಳ. ಆತು, ಆಕೆ ಒಳಗಡೆ ಅವನ ಜೊತೆ ಎಲ್ಲ ಅಡುಗೆ ಮಾಡಿಕೊಂಡು ಪಾನಿ ಸ್ವಚ್ಛ ಮಾಡಿಕೊಂಡು ಬೇಕಾದ್ರೆ ಮನೆ ಕಸ ಹೊಡಿತಾಳ. ನೀವು ಬಾಂಡೆ ಒಗ್ಯಾನ ನೀರು ತುಂಬೋದು ನೀವು ಮಾಡ್ರಿ. ಅಲ್ಲ ಆಕೆ ಹೊಟ್ಟಿಲೆ ಅದಾಳಂತ ಒಂದು ಗೊತ್ತಿದ್ರೂ ನೀವು ಈ ಥರ ಮಾಡೋದಾ? ಅಂದ್ರೆ ತಪ್ಪು ನಾನು ಮಾಡೀನಂತೇನ? ಏ ಮಂಜು, ಯಾಕ ದೊಡ್ಡವರು ಸಣ್ಣದು ಅನ್ನೋದು ಕಿಮ್ಮತ್ ಐತಲ್ಲ ನಿನಗೆ? ಅಡುಗೆ ಮನ್ಯಾಗ ಕೈ ತಗೊಳಕತ್ತಾನ ರೊಟ್ಟಿ ಮಾಡಿ. ನಿಮ್ಮ ಜಗಳ ಅದಕ್ಕೆ ರೊಟ್ಟಿ ಬಿಟ್ಟು ಬಂದ್ರಿ, ನಾನು ರೊಟ್ಟಿ ಎಲ್ಲ ಸೆಟ್ಟದೋಗ್ತೈತಿ ಹಿಟ್ಟು ಅಂತ ಹೇಳಿ ಕೆಸ ರೊಟ್ಟಿ ಮಾಡಿ ತೆಗೆದಿಟ್ಟು ಬನ್ನಿ. ಏನು ಮಾಡಿದಾಳ ನೀನು ಹೇಂತಿ ಬೆಳಗಿಂದ? ಏನು ಮಾಡಿದಾಳ ಕೇಳಕ್ಕೆ? ಅವ್ವ ಆಕೆ ಇನ್ನೂ ಸಣ್ಣಕ್ಕಿದಾಳ, ಅದ್ರಾಗ ಬೇರೆ ಹೊಟ್ಟಿಲೇ ಅದಾಳ. ಅಲ್ಲ ನೀವು ತಿಳಿದು ಹಿಂಗೆ ಮಾಡತ್ತೀಯಲ್ ಬೇ? ಯಾಕೆ ಬೇಕಿ ಹಿಂಗೆ ಮಾಡಕತ್ತೀರಿ? ಅಲ್ಲ ಆಕಿನ ಅರ್ಥನ ಮಾಡ್ಕೊಳತ್ತಿಲ್ಲಲ್ಲ. ಆಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ. ನಿನ್ನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರುವಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ತೊಗೊಂಡು ಬಂದ್ಲು ಪ್ರಸಾದನ. ನಿನಗೆ ಗೊತ್ತಿಲ್ಲನ? ಯಾಕೆ ಬೇಗ ಹಿಂಗೆ ಮಾಡಕತ್ತೀನಿ ಆಕೆಗೆ? ನಾ ಏನು ಮಾಡಕತ್ತೀನಿ? ಒಂದು ಬೆಳಗಿಂದ ಹೊಟ್ಟಿಲಿದ್ದಾರೆ, ಯಾರು ಕೆಲಸ ಮಾಡಿಲ್ಲನ? ನಾ ಹೊಟ್ಟಿಲಿದ್ದಾಗ ನಿಮ್ಮ ಅಪ್ಪನ ದನಕ್ಕೆ ಹೊಡೆದಂಗೆ ಹೊಡ್ದಾನ, ಹೊಟ್ಟಿ ಜಾಡ್ಸಿ ಓದ್ದಾನ. ನಾವೇನು ಹಂಗೆ ಕಟ ಕೊಡಕತ್ತೇನೆ ಆಕೆಗೆ? ಇಲ್ಲ, ಏನೂ ಇಲ್ಲ. ಬರೀ ಕುಂತು ಮನೆ ಕೆಲಸ ಮಾಡ್ಕೊಂಡ್ರೆ ಆಗೋಲ್ಲ ಅಂದ್ರೆ ಹೆಂಗೆ? ಏನು ತಾಂತ್ರಿಕ ಹೊಟ್ಟಿ ಏನೀಗ ಜರದ್ ಬಿಡಾಕತ್ತನ? ಇನ್ನ ಮೂಡೇನೇ ಇಲ್ಲ ಹೊಟ್ಟೆ ಕೂಸು ಸ್ಟಾರ್ಟ್ ಮಾಡಿದ್ಲು. ಇನ್ನು ಡೆಲಿವರಿ ಆಗೋತನ ಹೆಂಗ? ಅತ್ತಿ ಪರವಾಗಿಲ್ಲ ಬಿಡಿ, ನಾನೇ ಮಾಡ್ತೀನಿ. ಏನೋ ಭಾಳ ಬೆಳಗ್ಗೆನೇ ಎದ್ದಿದ್ದೆ ನಾನು ನಿಮ್ಮ ಜೊತೆ. ಎದ್ದು ಪಾತ್ರೆ ತಿಕ್ಕಿ ಒಂದ್ಸಲ ತಿಕ್ಕಿದೆ, ಮನೆ ಎಲ್ಲ ಕಸ ಗುಡಿಸ್ದೆ, ಅಂಗಳ ಎಲ್ಲ ಕಸ ಗುಡಿಸಿ ಅಂಗಳದಾಗ ಭಾಳ ಹೊಲಸಾಗಿತ್ತು. ಅಲ್ಲಿ ಎದುರಿಗೆ ಮದುವೆ ಇತ್ತಲ್ಲ, ಎಲ್ಲ ಗಲೀಜಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಸುಟ್ಟು ರಂಗೋಲಿ ಹಾಕಿ ಎಲ್ಲ ಮಾಡಿದೆ. ನಂಗೆ ಅದೇ ಮಾಡಿ ಸೊಂಟ ನೋವು ಬಂದಿತ್ತು. ಅಲ್ಲಿಂದ ಬಂದು ಮನೆಯೆಲ್ಲ ಹೊಡೆದು ಒರೆಸ್ಕೊಂಡು ಒಂದು ಸ್ವಲ್ಪ ರಾತ್ರಿ ಬಾಂಡೆ ಇತ್ತು ತಿಕ್ಕಿ ನಿಮ್ಮ ಜೊತೆ ಅಡುಗೆಗೆ ಬಂದೆ. ನೀವು ರೊಟ್ಟಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡಕತ್ರ, ನೀವು ಚಹಾ ಉಪ್ಪಿಟ್ಟು ಮಾಡಿದ್ರಿ. ನಾನು ಒಂದು ಸ್ವಲ್ಪ ಚಹಾ ಕುಡಿದು ಪಲ್ಯ ಸಾರು ಅನ್ನ ಎಲ್ಲ ಮಾಡಿದೆ ಮೇಲೆದು. ನೀವು ರೊಟ್ಟಿ ಮಾಡಿದ್ರಿ. ಈಗ ಬಾಂಡೆ ಅದಾವ, ಭಾಳ ಒಗ್ಯಾನದವ, ಎಲ್ಲ ಖಾಲಿ ಆಗೈತಿ ಡ್ರಮ್ ಗಿಮ್. ಅದಕ್ಕೆ ನೀರು ತುಂಬಕ್ಕಂತೂ ನಾ ಏನು ಹಚ್ಚಂಗಿಲ್ಲಕ್ಕಿನ. ಇಲ್ಲೇ ಕುತ್ಕೊಂಡು ಬಾಂಡೆ ಒಂದು ಸ್ವಲ್ಪ ಒಗ್ಯಾನ ಮಾಡಿದ್ಲಂದ್ರೆ ನಾ ಎಲ್ಲ ನೀರು ತುಂಬಿಕೊಂಡು ಒಗ್ಯಾನ ಒಗಿತೀನಿ, ಒಗ್ಯಾನ ಒಣಗಿ ಹಾಕ್ಬಿಡ್ತಿದ್ನಿ.
ಇಲ್ಲ ಬಾಂಡ್ಯಾರ ತಿಕ್ಬೇಕು, ಇಲ್ಲ ಒಗ್ಯಾನಾರ ಒಗ್ದಿದ್ಲ ಅಂದ್ರೆ ನಾ ಯಾತ್ನಾರ ಒಂದು ಮಾಡ್ತೀನಿ ನೀರು ತುಂಬಿಕೊಂಡು. ನಾನೇನು ದೊಡ್ಡ ಮನೆಯಿಂದ ಬಂದೇನಂತೇಳಿ ದೊಡ್ಡ ಸ್ಥಾನ ತೋರ್ಸಾಕತ್ತಿಲ್ಲ ಅದಕ್ಕೆ ಅತ್ತಿ. ನಂಗೆ ಗೊತ್ತೈತೆ ನನ್ನ ಸೊಸೇನಿ, ನೀ ಹಂಗಿಲ್ಲ ಅಂತ ನಂಗೆ ಗೊತ್ತೈತಿ. ಈಕೆ ಅವನ ಬುದ್ಧಿ ಎಲ್ಲಿ ಬಿಟ್ಟಾಳ? ಗಂಡಗ ತಲೆಯಾಗ ತುಂಬಿ ಇದನ್ನ ಮಾಡಕತ್ತಾಳ. ಅತ್ತೆ ಯಾಕೆ ಹಿಂಗೆ ಮಾತಾಡಕತ್ತೀರಿ? ನಾ ಹೊಟ್ಟಿಲೇ ಇರೋದೇ ಇಷ್ಟ ಇಲ್ಲ ನಿಮ್ಗೆ. ಅಲ್ಬಿ ನೀನು ಹಿಂಗೆ ಮಾತಾಡಕತ್ತಿಲ್ಲ ತಿಳಿದು. ಆಕೆ ಏನು ತಪ್ಪು ಮಾಡಿದಾಳ? ಯಾಕೆ ಹಿಂಗೆ ಮಾಡಕತ್ತೀರಿ ಆಕಿನ ಯಾಕೆ ಕಳ್ಸಕತ್ತೀರಿ? ಆಕಿನ ಒಂದು ತಿಂಗಳು ಅವ್ರ ಅವ್ವನ ಮನೆಗೆ ಕಳಿಸ್ಬಿಡ್ತೀನಿ ತಗೋ, ಅಲ್ಲೇ ಇರ್ಲಿಕ್ಕೆ. ಯಾಕಂದ್ರೆ ಸುಮ್ಮನೆ ಇಲ್ಲಿದ್ರೆ ನಿಮಗೂ ನಿಗ್ರಾಗತ್ತೈತೆ. ಆಕಿದ್ಲಂದ್ರೆ ಅಲ್ಲ ಆಕಿನ ಕೆಲ್ಸಕ್ಕೆ ಹಚ್ತೀರಿ. ಆಕೆ ಎಲ್ಲೇ ಒಂದು ತಿಂಗಳು ಇದ್ದು ರೆಸ್ಟ್ ಮಾಡಿ ಬರಲಿ. ಈಗಾರ ಹೊಟ್ಟಿಲ್ಲ ನಿಂತೈತಿ. ಅಲ್ಲ ಹಿಂಗೆ ವಜ್ಜೆ ಕೆಲಸ ಅದು ಮಾಡಕತ್ರ ನಾಳೆ ಏನಾರ ಆದ್ರೆ ಏನು ಮಾಡೋದು? ಆಕೆ ಇನ್ನೂ ಸಣ್ಣಾಕಿದಾಳೆ, ಅಷ್ಟು ಇನ್ನೆಷ್ಟು ವಯಸ್ಸಾಗಿಲ್ಲ ಆಕಿಗೆ. ಏನು ಮಾತಾಡಕತ್ತಿ ಅಂದ್ರೆ ಐಶ್ವರ್ಯಗೇನು ವಯಸ್ಸಾಗಿ ಮುದುಕಿಗಿದ ಅಂತ ಅನ್ನತ್ತೀನ? ಹಾಂ, ಅಕ್ಕಿ ಅಷ್ಟ ವರ್ಷ ಒಂದ ತಿಂಗಳ ಪರಕ ಎಲ್ಲ ಜಾತಕದೊಳಗೆ ನೋಡಿದನ್ನ ಏನ. ಆಕಿಗೆ ಎಷ್ಟು ವಯಸ್ಸೈತಿ ಅಷ್ಟ ವಯಸ್ಸೈತಿ ಈಕಿಗೂ. ಆಕಿಗಿಂತ ಈಗ ಒಂದ ತಿಂಗಳಿಗೆ ಎಕ್ಸ್ಟ್ರಾ ದೊಡ್ಡಕದ ಅಷ್ಟ. ಒಂದು ತಿಂಗಳದಾಗ ಏನ ಒಂದು 10 ವರ್ಷದಾಗ ದೊಡ್ಡಕಲ್ಲ ವೈನಿಗೆ ವಯಸ್ಸಂತ. ವೈನಿನ ಕೋಟ್ಯಾಧೀಶ್ವರಿಂದ ಮನೆಗೆ ಬಂದಾಳಕ್ಕೆ. ಆಕಿಗೇನು ಕಮ್ಮಿ ಆಗೈತಿ? ದೊಡ್ಡ ಬಂಗ್ಲೆನ ಮನೆ ಕಟ್ಟಿಸ್ಕೊಟ್ಟಿದಾರ ಅವ್ರ ಅಪ್ಪ. ಏನ ನನ್ನ ಮಗ ಏನಂದ್ರೆ ಗೊತ್ತೈತನ, ಈ ಮನೆ ಒಳಗೆ ಬಂದಿರ್ರಿ ಅಂತಂದ್ರೆ ಅದಕ್ಕೆ ನನ್ನ ಮಗ ಏನಂದ, ಬ್ಯಾಡ ನಮ್ಮಪ್ಪ ನಮ್ಮ ಅವನ ಜೊತೆ ಕೂಡಿರ್ತಾನೆ, ನಾ ಯಾವಾಗೂ ಬ್ಯಾರೆ ಇರೋದ್ರಂತೆ ಬಂದಾನ. ಆದ್ರೆ ಒಂದು ಮಾತು ತಿಳ್ಕೊ, ಆಕೆ ಮನಸ್ಸು ಮಾಡ್ರೆ ಗಂಡನ ಕರ್ಕೊಂಡು ಈಗ ಹೋಗಿ ಆ ಮನೆಗಿರ್ಬೋದು. ಈ ಮನೆ ಈ ಒಂದು ಎಕರೆ ಹೊಲಕ್ಕಾಗಿ ಬಡ್ದಾಡ್ತಾರನ ಅವ್ರು? ಹಾಂ, ಎದಕ್ಕೆ ಮಾತಾಡಕತ್ತಿ ನೀನು? ಎದಕ್ಕೆ ಮಾತಾಡಕತ್ತಿ ಈ ಮಾತುಗಳು? ಹಾಂ, ವೈನಿಗೆ ವಯಸ್ಸಾಗೈತಂತ. ಬುದ್ಧಿ ಎಲ್ಲಿ ಕಲಿಯಾಕತ್ತಿ ಅಂತ ತಿಳ್ಕೊ ನೀ ಮೊದಲ. ಏನ ನಿನಗೆ ಯಾರು ತುಂಬಾಕತ್ತಾರ ತಲೆಯಾಗ ಇಂಥ ಮಾತುಗಳೆಲ್ಲ? ಯಾವಾಗೂ ಮಾತಾಡಿರ್ಲಿಲ್ಲ ನೀ. ಏನಾರ ಅಂದಿದ್ದೇನೆ ಯಾರಿಗಾರ? ವೈನಿ ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತಿದ್ದಿ, ಅಣ್ಣ ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತಿದ್ದಿ, ತಂದೆ ತಾಯಿ ಅಂದ್ರೆ ಎಷ್ಟು ಗೌರವ ಕೊಡ್ತಿದ್ದಿ. ಕಟ್ಕೊಂಡು ಹೆಂಡತಿ ಮಾತು ಕೇಳಿ ಈಗ ಮನೆಯವ್ರಿಗೆಲ್ಲ ಅನ್ನಕತ್ತೇನ? ಅಜ್ಜಿ ನಾ ಏನು ಹೇಳಿಕೊಟ್ಟಿಲ್ಲ ಅವ್ರಿಗೆ. ನಾ ಏನು ಹೇಳಿಲ್ಲ ಅವ್ರಿಗೆ. ನೀವು ನಾ ಬಡವ್ರ ಮನೆಯಿಂದ ಬಂದೇನಂತೇಳಿ ನನಗೆ ಚುಚ್ಚಿ ಚುಚ್ಚಿ ಮಾತಾಡಕತ್ತೀರಿ. ನಾ ಏನು ಹೇಳಿಲ್ಲ ಅವ್ರಿಗೆ. ಸರಿ ವೈನಿ, ನೋಡು ಜಾನ್ವಿ, ನಡಿ. ನಾನು ನೀನು ಹೋಗಿ ಊರಿಗೆ ಬಿಟ್ಟು ಬರ್ತೇನೆ. ನೀನು ಊರಿಗೆ ಬಿಟ್ಟು ಒಂದು ತಿಂಗಳು ಅಲ್ಲೇ ಇರು. ನಾನು ಒಂದು ಸ್ವಲ್ಪ ಕೆಲಸ ಹುಡ್ಕೋದೈತಿ. ನಾನು ಆ ಕಡೆ ಬೆಂಗ್ಳೂರು ಕಡೆ ಹೊಂಟೇನಿ. ಯಾಕಂದ್ರೆ ಇಲ್ಲಿದ್ರೆ ಕೆಲಸ ಸಿಗೋದಿಲ್ಲ. ಅದಕ್ಕೆ ಒಂದಿಟ್ಟು ಬೆಂಗ್ಳೂರು ಕಡೆ ಹೋಗಿ ಬರ್ತೇನೆ ನಾನು. ನೀನು ಇದನ್ನ ಮಾಡು. ಕೆಲಸ ಯಾಕೆ ಹುಡ್ಕೋತಿ? ಇಲ್ಲೇ ನಿಮ್ಮ ಅಣ್ಣನ ಅಂಗಡಿಗೆ ಹೊಂಟಿದ್ದಲ್ಲ. ನಾನೇನು ನನ್ನ ಅಂಗಡಿಗೆ ಹೋಗೋದಿಲ್ಲ. ಯಾಕೆ ನಾನು ಅವ್ನ ಕೈ ಕೆಳಗೆ ಕೆಲಸ ಮಾಡಲೇನ? ನಾನು ಕಲ್ತು ಸಾಲಿಗೆ ಅವ್ನ ಕೈ ಕೆಳಗೆ ನಾ ಯಾಕೆ ಕೆಲಸ ಮಾಡಲಿ? ನಾ ಬೇರೆನ ಕೆಲಸ ಮಾಡ್ತೇನೆ. ಅವ್ನ ಕೈ ಕೆಳಗೆ ಕೆಲಸ ಮಾಡಿ ಅವ್ನ ಕಡೆ ಪಗಾರಕ್ಕೆ ಕೈ ಒಡ್ಡಿ ಅವ್ನು ಕೊಟ್ಟಾಗ ನಾ ಇಸ್ಕೊಳಕ್ಕೆ ನಂಗೇನು ಹರ್ಕತ್ ಬಿದ್ದೈತಿ? ಬೇರೆ ಕಡೆ ಹೋದ್ರೆ ತಿಂಗಳಿಗೊಮ್ಮೆ ಪಗಾರ ಬಂದೇ ಬರ್ತೈತಿ. ನಾನು ಮತ್ತು ನನಗೂ ಜವಾಬ್ದಾರಿ ಬಂತಲ್ಲ, ಇನ್ನು ನನಗೂ ಮಗು ಆಗತೈತಿ. ನಾಳೆ ನನ್ನ ಜೀವನದ ಭವಿಷ್ಯನ ನಾನು ನೋಡ್ಕೋಬೇಕಲ್ಲ ಬೇ. ನೀನು ಇದನ್ನ ಮಾಡ್ಕೊಂಡು ಕುದುರ್ಲೆ. ಈಗ ಸಂಜೆ ಮುಂದೆ ಅನ್ನ ಬರಲಿ ಮಾತಾಡಿ ಆಕಿ ನಾಳೆ ನಾ ಊರಿಗೆ ಕರ್ಕೊಂಡು ಹೋಗ್ತೇನೆ. ನಾಳೆ ಊರಿಗೆ ಕರ್ಕೊಂಡು ಹೋಗೋರಿಗೆ ಆಕಿ ಏನು ಕೆಲಸ ಹಚ್ಬೇಡ್ರಿ. ಊಟದಲ್ಲ ಆಕಿಗೆ ನಾ ಬೇಕಾದ್ರೆ ಹೊರಗೆ ತಂದು ಕೊಡ್ತೇನೆ. ಜಾನು ನಡಿ. ಅತ್ತಿ ನಾನು ನಿಜವಾಗ್ಲೂ ಏನೂ ಅಂದಿಲ್ಲ ಆಕಿಗೆ. ಒಂದು ಕೆಲಸ ಮಾಡು, ಹೊರಗೆ ನಿಂತಿದ್ಲ ಫೋನಲ್ಲಿ ಮಾತಾಡ್ಕೊಂತ ಯಾರ ಜೊತೆ ಮಾತಾಡತ್ತಿದ್ಲ ಏನೋ. ನಾನು ಅದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಬರೀ ಬಾಂಡೆ ಅದಾವ, ಒಗ್ಯಾನ ಅದಾವ. ನಾ ಅತ್ತಿ ಜೊತೆ ಎಲ್ಲ ಅಡ್ಗಿದು ಮಾಡಿದ್ದೀನಿ. ಬಂದು ನೀನು ಅರ್ಬಿಯರ ಅವು ನಿನ್ನೆ ಒಣಗಿ ಹಾಕಿದ್ದಿಲ್ಲ ಅವ್ನು ತೆಗಿಬಾ, ಇಲ್ಲ ಏನರ ಬಾಂಡೆಯರ ತಿಕ್ಬಾ, ಇಲ್ಲ ಕಸಾರ ಹೊಡಿಬಾ ಅಂತಂದೆ. ನಾನೇನು ಮಾಡಲ್ಲ ಅಂದ. ಅದಕ್ಕೆ ಹಿತ್ಲಾಗಿಂದ ಆಕಿನ ಕರ್ಕೊಂಡು ಬಂದೀನಿ. ಕರ್ಕೊಂಬಂದು ನೋಡಿ ಇಷ್ಟು ಒಗ್ಯಾನ ಅದಾವ, ಇಷ್ಟು ಬಾಂಡೆ ಅದಾವ, ಮನ್ಯಾಗ ಮಂದಿ ಸಾಕಷ್ಟು ಅದಾವ. ನಿನ್ನೂ ಅತ್ರಾಗ ಅರ್ಧ ಅರಿಬಿ ತುಂಬಿದಾವ. ಒಂದ್ಸಲ ಪ್ಯಾಂಟ್ ಹಾಕೋತಿ, ಒಂದ್ಸಲ ಸೀರೆ ಉಟ್ಕೋತಿ. ಅದಕ್ಕೆ ನೀನು ತುಂಬಿದಾವ. ಇಲ್ಲಿ ನೀವು ಒಗ್ಯಾನ ಹೋಗಿ ಇಲ್ಲ ಬಾಂಡೆ ತಿಕ್ಕಿ ಯಾರಾಗ ಒಂದು ಮಾಡ, ನಾ ಮಾಡ್ತೇನೆ. ನೀರೇನು ನೀ ತುಂಬಬೇಡ, ಮನೆ ಕಸ ಹೊಡೆದು ಬಿಡಂತ ನಾನು ಅಂದ್ರೆ ಇಷ್ಟೆಲ್ಲ ಬಿದಿರಂಪ ಹದಿರಂಪ ಮಾಡಿರ. ನೀ ಸುಮ್ಮನೆ ಆಕೆ ಇಲ್ಲಿ ಅನ್ನಿತ. ನಾನು ಏನು ಅನ್ಕೊಂಬಿಟ್ಟಿದ್ದೆ ರೀ, ನನ್ನ ಗಂಡ ಆರಾಮ್ ನಾನೀಗ ಊರಿಗೆ ಕಳ್ಸಕತ್ತಾನ. ಊರಿಂದ ಬಂದ ತಕ್ಷಣ ಅಲ್ಲೇ ಒಂದು ತಿಂಗಳು ಡೇಟ್ ಆಗ್ಬಿಡ್ತೈತಿ. ಅಲ್ಲಿ ಆದಾಗ ಯಾರಿಗೂ ಗೊತ್ತಾಗಲ್ಲ. ಬರುವಾಗ ಒಂದು ಹೊಟ್ಟೆಗೆ ಕೆಲಬಂಗೆ ಕಟ್ಕೊಂಡ್ಬರ್ತೇನೆ. 2 ತಿಂಗಳು ಎಷ್ಟು ಹೊಟ್ಟೆ ಇರ್ತೈತಲ್ಲ ಅಷ್ಟು, ಆವಾಗ ಗೊತ್ತಾಗೋದಿಲ್ಲ. ಇಲ್ಲಿ ನಂದು ಹೊರಗಾಗೋ ಸಮಯಕ್ಕೆ ಮತ್ತೆ ನಾ ಎಲ್ಲಾರ ಟ್ರಿಪ್ ಹೋಗ್ಬಿಡ್ತೇನೆ. ಹೊರಗಾದಾಗ ನನ್ನ ಗಂಡ ಗೊತ್ತಾಗೋದಿಲ್ಲ. ಹಂಗೇನು ಗೊತ್ತಾಕೈತಿ? ಇವ್ರಿಗೇನ ಅರ್ಬಿ ಒಗದು ಹಾಕಿರಲ್ಲ ಗೊತ್ತಾಗೋದು. ಆ ಪ್ಯಾಡ್ ಯೂಸ್ ಮಾಡ್ತಾರೆ. ಈಗೇನ ಎಲ್ಲ ಪ್ಯಾಡ್ಗಳು ಬಂದಾವ. ಅವನ್ನ ಯೂಸ್ ಮಾಡಿ ಹೋಗಿ ಹೊರಗೆ ಸುಟ್ಟು ಹಾಕ್ಬಿಟ್ರೆ ಮುಗೀತು. ಇವ್ರೇನು ಮಾಡೋರದಾರ? ಇವ್ರಿಗೇನು ಗೊತ್ತಾಕೈತಿ? ಏನೋ ಅನ್ಕೊಂಬಿಟ್ಟಾರ ಇವ್ರು ನನ್ನ. ಇಲ್ಲ ಈಕೆ ತಿಂಗಳ ಅರ್ಬಿ ಒಗದು ಹಾಕ್ಲಂದ್ರೆ ನಮ್ಗೆ ಕಂಡ ಕಾಣ್ತೈತಿ, ನಮ್ಗೆ ಗೊತ್ತಾಗುತ್ತಂತ. ಈಗ ಏನಾರ ಅತ್ತಿ ತಲೆ ತುಂಬಿರ್ಬೇಕು. ಅತ್ತಿ ಹೋದ ತಿಂಗಳು ನಾ ಆದಾಗ ಆಗಿದ್ದೇನೆ ಈಕಿ ಅಂತ ಹೇಳಿರ್ಬೇಕು. ಅತ್ತಿಗೆ ಡೌಟ್ ಬಂದೈತಿ. ಅತ್ತಿನ ಕತ್ತಿ ಮಾಡೋ ಸಮಯ ಇದು. ನನ್ನ ಗಂಡ ನನ್ನ ಪರ ಆದ. ಇನ್ನೇನು ಒಂದು ಮಗು ಆಗ್ತೈತಿ ಅಂದ ತಕ್ಷಣ ಗಂಡ ಇಷ್ಟು ಚೇಂಜ್ ಆದಂದ್ರೆ ಇದನ್ನು ಹೆಂಗೆ ಮುಂದುವರ್ಸ್ಕೊತ ಹೋದ್ರೆ ಹೆಂಗೆ ಮುಂದೆ? ಅಲ್ಲ ನನಗೆ ಈ ಐಡಿಯಾ ಏನೋ ಬಂದಿರಲಿಲ್ಲ ನೋಡಿ.